ನಾವಿವತ್ತು JKVKಯಲ್ಲಿದ್ದೀವಿ. JKVKಯಲ್ಲಿ ಕೃಷಿ ಮೇಳ ಇದೆ. ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳಾಗಿರಬಹುದು, ಪ್ರಾಣಿಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು JKVKಯಲ್ಲಿ, ಅದರಲ್ಲೂ ಕೂಡ ಕೃಷಿ ಮೇಳದಲ್ಲಿ ನೋಡ್ಬೋದು. ನಮಗೆ ಇವತ್ತು ತುಂಬ ಕಣ್ಣಿಗೆ ಅಟ್ರಾಕ್ಟ್ ಅನಿಸಿದ್ದು ಹಳ್ಳಿಕಾರ್ ಎತ್ತು. ಸೊ ಈ ಎತ್ತು ಎಲ್ಲಿಂದ ಬಂದಿದೆ, ಇದರ ವಿಶೇಷತೆ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ಬನ್ನಿ, ಸರ್ ಮುಂದೆ ಬನ್ನಿ. ಸರ್ ನಮಸ್ತೆ ಸರ್, ಎಲ್ಲಿಂದ ಬಂದಿದ್ದೀರಿ? ಮೇಡಮ್ ನಾವು ಬಂದು ಬನ್ನರ್ಘಟ್ಟದಿಂದ ಎತ್ತು ಬಂದು ಮೈಸೂರು ಪ್ರತಾಪಣ್ಣವ್ರದ್ದು ಎತ್ತು. ಓಕೆ ಇಲ್ಲಿ ವರ್ಷನೂ ಈ ಪ್ರೋಗ್ರಾಮ್ಗೆ ಹಾಕಿ ಪ್ರೋಗ್ರಾಮ್ ಮಾಡ್ತಾರೆ. ಹೌದು ಮೇಡಮ್. ಓಕೆ ಏನು ತಿನ್ನುತ್ತಿದ್ದು? ಮಾಮೂಲಿ ನೆಲ್ಲುಲ್ಲು, ರಾಗಿ ಹುಲ್ಲು, ಮಾಮೂಲಿ ತಿಂಡಿ 3 ಟೈಮ್ ತಿಂಡಿ ಕೊಡ್ತಾರೆ ಅಷ್ಟೇ. ಓಕೆ ಮಾಮೂಲಿ ಎತ್ತಿಗೂ ಈ ಹಳ್ಳಿಕಾರ್ ಎತ್ತಿಗೂ ಏನು ವ್ಯತ್ಯಾಸ ಇದೆ? ಹಳ್ಳಿಕಾರ್ ಎತ್ತು ಎಲ್ಲ ತಾಪಮಾನಕ್ಕೂ ಹೊಂದ್ಕೊಳುತ್ತೆ. ಬಿಸಿಲು, ಮಳೆ, ಗಾಳಿ, ನೀರು ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಓಕೆ ಅಗ್ರೆಸಿವ್ ಆಗಿ ಕಾಣಿಸಿದ್ರು ಇದು ಅಗ್ರೆಸಿವಾ? ಹೌದು ಮೇಡಮ್. ಅಗ್ರೆಸಿವ್ ಇರುತ್ತಾ? ಹೌದು ಅಗ್ರೆಸಿವ್ ಇರುತ್ತೆ. ಹೌದು ಮೇಡಮ್, ತುಂಬ ಕ್ರೇಜ್ ಇದೆ ಇವತ್ತಿನ ಇದಕ್ಕೆ. ಹಳ್ಳಿಕಾರ್ ಎತ್ತು ಅಂದ್ರೆ ತುಂಬ ಕ್ರೇಜು. ಆಡಿ ಬೆನ್ಸ್ಗಿಂತ ತುಂಬ ಜನ ನಿಂತ್ಕೊಂಡು ನೋಡೋದಂದ್ರೆ ಹಳ್ಳಿಕಾರ್ ಓರಿ ಬಂದರೆ ಇಷ್ಟು ಜನ ಸೇರಿದಾರಂದರೆ ಹಳ್ಳಿಕಾರ್ ಎತ್ತಿಗೆ ಅಷ್ಟು ಜನ ಆಸೆ. ಇದೇನು ತಿನ್ನುತ್ತೆ? ಇದೇನು ತಿನ್ನುತ್ತೆ? ಬೆಳಗ್ಗೆ ಸಾಯಂಕಾಲ ನೆಲ್ಲುಲ್ಲು ಹಾಕ್ತಾರೆ, 2 ಟೈಮ್ ತಿಂಡಿ ಇಕ್ತಾರೆ, ಹಿಂಡಿ ಬೂಸ ಮಾಮೂಲಿ. ಸೊ ಈ ಒಂದು ಕೃಷಿ ಮೇಳಕ್ಕೆ ಇದನ್ನ ಕರ್ಕೊಬಂದಿದ್ದು ಉದ್ದೇಶ ಜನ ಪ್ರದರ್ಶನ ಮಾಡಬೇಕು, ಜನ ಎಲ್ಲರೂ ನೋಡಬೇಕು. ಎಲ್ಲರಿಗೂ ನಾವು ನಮ್ಮ ಮನೇಲಿ ಹಳ್ಳಿಕಾರ್ ಎತ್ತು ಕಟ್ಟಬೇಕಂತ ಎಲ್ಲರಿಗೂ ಒಂದು ಓಪ್ ಆಗಲಿ, ಎಲ್ಲರೂ ಕಟ್ಟಬೇಕಂತ ಇದನ್ನು ಬೆಳವಣಿಗೆ ಮಾಡೋ ಕಾರಣವಾಗಿ ಹಳ್ಳಿಕಾರ್ ಎತ್ತನ್ನ ಕಟ್ತಾ ಇರೋದು. ಓಕೆ ನಾರ್ಮಲ್ ಎತ್ತಿಗಿಂತ ಇದು ಸ್ಟ್ರಾಂಗ್ ಆಗಿ ಇರುತ್ತಾ ಹೆಂಗೆ? ಹೌದು, ತುಂಬ ಸ್ಟ್ರಾಂಗ್ ಆಗಿರ್ತದೆ, ಕೆಲಸಕ್ಕೆ ಆಗ್ತದೆ, ಶೋಕಿಗೂ ಆಗ್ತದೆ, ಎಲ್ಲದಕ್ಕೂ ಆಗುತ್ತೆ. ಓಕೆ ಯಾರು ಎತ್ತಿದ್ದು ಸರ್? ಮೈಸೂರು ಪ್ರತಾಪಣ್ಣವ್ರದ್ದು. ಓಕೆ ಇದು ನಮ್ಮ ವರ್ತೂರು ಸಂತೋಷ ಅಣ್ಣವ್ರದ್ದು. ಓಕೆ ವರ್ತೂರು ಸಂತೋಷ. ಹಾಂ, ವರ್ತೂರು ಸಂತೋಷ ಅವರು. ಸೊ ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲರೂ ಹಳ್ಳಿಕಾರನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಲಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಓಕೆ ಸರ್ ಎಲ್ಲ ಸೇಮೆ ಕಾಣಿಸ್ತಾ ಇದೆಯಲ್ಲ ಸರ್, ಹಳ್ಳಿಕಾರ್ ಎತ್ತು ಅವ್ರದ್ದು ಇವ್ರದ್ದು ಏನಿರುತ್ತೆ ಅಲ್ಲಿ? ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ ಮೇಡಮ್, ಹಳ್ಳಿಕಾರ್ ಅಂದರೆ ಹಳ್ಳಿಕಾರು ಅಷ್ಟೇ. ಎಲ್ಲರೂ ಹಳ್ಳಿಕಾರ್ ಮೇಲೆ ತುಂಬ ಕ್ರೇಜ್ ಆಗಬೇಕು, ಎಲ್ಲರೂ ಹಳ್ಳಿಕಾರ್ ಎತ್ತನ್ನು ಕಟ್ಟಬೇಕು ಅನ್ನೋದು ಒಂದೇ ಕಾರಣ ಅಷ್ಟೇ. ಅದಕ್ಕೋಸ್ಕರ ಈ ಥರ ಪ್ರೋಗ್ರಾಮ್ಗಳು, ಫಂಕ್ಷನ್ಗಳು, ತಿರುಗಾಡಿ ಸಿಟಿ ಗಿಟಿ ಎಲ್ಲ ತಿರುಗಾಡಿ ಮೆರವಣಿಗೆ ಮಾಡೋದು ಏನಕ್ಕಂದರೆ ಎಲ್ಲರ ಮನೆಗೂ ಎತ್ತು ಕಟ್ಟಬೇಕು, ಇದನ್ನು ಬೆಳವಣಿಗೆ ಬೆಳೆಸ್ಕೊಂಡು ಹೋಗಲಿ ಅಂತ ಅಷ್ಟೇ. ಎಲ್ಲರೂ ಇದನ್ನು ಮರಿಬಾರ್ದು, ಇದನ್ನು ಮೈಂಡಲ್ಲಿ ಇಟ್ಕೊಬೇಕು. ಹಳೆ ತಳಿ ಅಲ್ವಾ? ಹಳೆ ತಳಿನ ಮೆರವಣಿಗೆ ಮಾಡಿ ಎಲ್ಲರ ಮನಸ್ಸಲ್ಲಿ ಇರಲಿ ಅನ್ನೋ ಒಂದೇ ಕಾರಣಕ್ಕಾಗಿ ಈ ಹಳ್ಳಿಕಾರ್ ಎತ್ತನ್ನು ಮೆರೆಸೋದಕ್ಕೆ ಕಷ್ಟಪಡೋದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ದಿನ ಇರುತ್ತೆ? ಮೇಡಮ್ ಇನ್ನೂ ಒಂದು ದಿವಸ ಇರುತ್ತೆ. ಒಂದು ದಿವಸ ಇರ್ತೀರಪ್ಪ, ನಾಳೆ ಲಾಸ್ಟ್. ನಾಳೆ ಭಾನುವಾರ ಲಾಸ್ಟ್. ಹಾಂ, ಲಾಸ್ಟ್ ಮೇಡಮ್. ಓಕೆ ನಾಳೆ ಎಲ್ಲ ಎತ್ತು ಮನೆಗಳಿಗೆ ಹೋಗ್ತವೆ. ಓಕೆ ಇದು ಸಾಯಂಕಾಲ ಆದ ಕೂಡಲೇ ರಾತ್ರಿ ನೈಟು ಮಾಮೂಲಿ ಇರ್ತವೆ. ಇಲ್ಲೇ ಮಾಮೂಲಿ ತಿಂಡಿ ಕೊಡ್ತಾರೆ, ಹುಲ್ಲು ನೀರು ಬೂಸ ಎಲ್ಲ ಇಲ್ಲೇ ಕೊಡ್ತಾರೆ. ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡ್ತವೆ. ಸರ್ ಇಲ್ಲಿ ಕಟ್ಟಿಟ್ಟಿದ್ದೀರಲ್ಲ ಸರ್, ಓಕೆ ಇದೇನು ಕೂತ್ಕೊಳ್ಳಲ್ವಾ ಹೆಂಗೆ? ಆರಾಮಾಗಿ ಮಲ್ಕೊಳುತ್ತೆ, ರೆಸ್ಟ್ ಮಾಡುತ್ತೆ. ಇದು ಪ್ರೈಸ್ ಎಷ್ಟು ಇರುತ್ತೆ ಸರ್? ಪ್ರೈಸು ಬಂದು ಮೇಡಮ್ ಅದು 8 ಲಕ್ಷ ಎತ್ತದು. ಹಳ್ಳಿಕಾರ್ ಸಂತೋಷ್ ಅಣ್ಣವ್ರದ್ದು, ಇದು ಪ್ರತಾಪ್ ಅಣ್ಣವ್ರದ್ದು. ಈ ಎತ್ತು ಬಂದು 4.75 ಲಕ್ಷ ಆಗಿದೆ ಮೇಡಮ್. ಇದು ಇದಕ್ಕೆ ಈ ಎತ್ತಿಗೆ ಜೊತೆ ಎರಡು ಒಂದು ಕೂಟ. ಹೌದಾ? ಹೌದು ಮೇಡಮ್. ಸೊ ಈಗ ಚಿಕ್ಕದು ತಗೊಂತೀವಿ ಅಂತಂದ್ರೆ ಮೇಡಮ್, ಚಿಕ್ಕದು ತಗೊಂತೀವಿ ಅಂತಂದ್ರೆ ಚಿಕ್ಕದು ಅದೇ ಬೆಳವಣಿಗೆ ಮೇಲೆ ಪ್ರೈಸ್ ಇರ್ತೈತೆ. ಓಕೆ ಸಣ್ಣವು ತಗೊಂಡಾಗ ಒಂದು ರೇಟ್ ಇರುತ್ತೆ, ಸ್ವಲ್ಪ ದೊಡ್ಡ ಒಂದು ರೇಟ್ ಇರುತ್ತೆ, ಆ ಥರ. ಓಕೆ ಇವು ದೊಡ್ಡ ಎತ್ತು ಬೆಳವಣಿಗೆ ಕಲ್ಲರು ಕೂಟ ಇದ್ರ ಮೇಲೆ ಹೋಗ್ತದೆ. ಒಂದು 5-6 ಲಕ್ಷ. ಹೌದು, ಇದು 5.25. 5.25 ಲಕ್ಷ. ಹೌದು. ಯಾರು ತಗೊಂತಾರೆ ಸರ್ ಇದು? ತಗೊಬೇಕು ಅಂತ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇಲ್ಲ. ಇಲ್ಲಿ ಸುಮ್ಮನೆ ನಾವು ಎಲ್ಲರೂ ನೋಡಲಿ, ಎಲ್ಲರಿಗೂ ಕ್ರೇಜ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಎತ್ತು ತಿಳಿಸಿರೋದು. ತಗೊಂಡ್ಲಿ ಮಾರಾಟ ಮಾಡ್ಬೇಕನ್ನೋ ಕಾರಣ ಏನೂ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.